ಸ್ನೇಹಿತರೆ, ಬೆಳಗಾವಿ ಜಿಲ್ಲೆಯ ಬೆಳೆ ಪರಿಹಾರ ರೈತರ ಪಟ್ಟಿ ಬಿಡುಗಡೆ ಆಗಿರುವಂಥದ್ದು. ಈ ರೈತರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಯಾವ ಯಾವ ತಾಲೂಕಿನಲ್ಲಿ ಎಷ್ಟು ರೈತರಿಗೆ ಬೆಳೆ ಪರಿಹಾರ ಬರುತ್ತೆ ಅಂತ ಇಲ್ಲಿ ತಿಳಿಸಿಕೊಡ್ತೇನೆ ನೋಡಿ ಸ್ನೇಹಿತರೆ. ಇಲ್ಲಿ ಸಂಪೂರ್ಣವಾಗಿ ಬೆಳೆ ಪರಿಹಾರ ಎಷ್ಟು ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಯಾವ್ಯಾವ ರೈತರು ಹೆಸರು ಚೆಕ್ ಮಾಡ್ಕೊಳ್ಬೋದು. ಇಲ್ಲಿ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಇವತ್ತು 13/11/2025 ನೋಂದಣಿ ಆಗಿರುವಂಥ ರೈತರದ್ದು ಲಿಸ್ಟ್ನ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಹಾಗೆ ಏನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಬೆಳಗಾವಿ ಡಿಸ್ಟಿಕ್ಕು ಚಿಕ್ಕೋಡಿ ತಾಲೂಕಿನಲ್ಲಿ 911 ರೈತರನ್ನ ಇಲ್ಲಿ ನೋಂದಣಿ ಆಗಿದ್ದಾರೆ. ಹಾಗೆ ಅಥಣಿ ತಾಲೂಕಿನಲ್ಲಿ ನೋಡ್ಬೋದು 9,650 ರೂಪಾಯಿ 50 ರೈತರನ್ನ ಇಲ್ಲಿ ನೋಂದಣಿ ಮಾಡಿದ್ದಾರೆ. ಅದೇ ರೀತಿಯಾಗಿ ರಾಯಭಾಗದಲ್ಲಿ 1,958 ರೈತರನ್ನ ನೋಂದಣಿ ಮಾಡಿಕೊಂಡಿದ್ದಾರೆ. ಹಾಗೆಯೇ ಗೋಕಾಕ್ ತಾಲೂಕಿನಲ್ಲಿ 3,275 ರೈತ ಫಲಾನುಭವಿಗಳಿಗೆ ಬೆಳೆ ಪರಿಹಾರ ಬರಲಿಕ್ಕೆ ಈಗ ರೆಡಿ ಆಗಿರುವಂಥದ್ದು. ಹಾಗೆ ಹುಕ್ಕೇರಿಯಲ್ಲಿ 61 ರೈತರು, ಹಾಗೆ ಬೆಳಗಾವಿಯಲ್ಲಿ 446 ರೈತರನ್ನ ನೋಂದಣಿಯಾಗಿದ್ದಾರೆ. ಸವದತ್ತಿಯಲ್ಲಿ 32,967 ರೈತರು ನೋಂದಣಿಯಾಗಿದ್ದಾರೆ. ಅದೇ ರೀತಿಯಾಗಿ ಬೈಲಹೊಂಗಲದಲ್ಲಿ 29,386 ರೈತರು ನೋಂದಣಿಯಾಗಿದ್ದಾರೆ. ರಾಮದುರ್ಗದಲ್ಲಿ 27,855 ರೈತರು ನೋಂದಣಿಯಾಗಿದ್ದಾರೆ. ಹಾಗೆ ಕಿತ್ತೂರಿನಲ್ಲಿ 101 ರೈತರು ನೋಂದಣಿಯಾಗಿದ್ದಾರೆ. ನಿಪ್ಪಾಣಿಯಲ್ಲಿ 315 ರೈತರು ನೋಂದಣಿಯಾಗಿದ್ದಾರೆ. ಕಾಗವಾಡದಲ್ಲಿ 12 ರೈತರು ನೋಂದಣಿಯಾಗಿದ್ದಾರೆ. ಮೂಡಲಗಿಯಲ್ಲಿ 5,376 ರೈತರು ನೋಂದಣಿಯಾಗಿದ್ದಾರೆ. ಮತ್ತು ಯರಗಟ್ಟಿಯಲ್ಲಿ 10,617 ರೈತರು ನೋಂದಣಿಯಾಗಿದ್ದಾರೆ. ಒಟ್ಟು ಟೋಟಲ್ ಆಗಿ ಇಲ್ಲಿ 1,22,930 ರೈತರು ನೋಂದಣಿಯಾಗಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ. ಈ ಎಲ್ಲ ರೈತರಿಗೆ ಬೆಳೆ ಪರಿಹಾರ ಬರಲಿಕ್ಕೆ ಶುರುವಾಗ್ತಾ ಇರುವಂಥದ್ದು. ಇಲ್ಲಿ ನೋಡ್ಬೋದು 13/11/2025 ತೋರಿಸ್ತಾ ಇರುವಂಥ ಮಾಹಿತಿ ಇದು. ಇನ್ನೂ ಹೆಚ್ಚು ರೈತರು ಕೂಡ ನೋಂದಣಿ ಆಗುವ ಒಂದು ಸಾಧ್ಯತೆ ಇದೆ, ನಿರೀಕ್ಷೆ ಕೂಡ ಇದೆ. ಈಗ ಪ್ರತಿದಿನ ಕೂಡ ನೋಂದಣಿ ಆಗ್ತಾ ಇದ್ದಾರೆ ರೈತರು. ಇದಕ್ಕೆ FID ಇದ್ದರೆ ಓಕೆ, ಎಲ್ಲ ರೈತರಿಗೆ ಬೆಳೆ ಪರಿಹಾರ ಬರಲಿಕ್ಕೆ ಶುರುವಾಗುತ್ತೆ. ಈ ಬೆಳಗಾವಿ ಜಿಲ್ಲೆಯ ರೈತರ ಒಂದು ಲಿಸ್ಟ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ನೋಡಿ, ಏನು ಇದು ಬ್ಲೂ ಕಲರ್ ಕಾಣಿಸ್ತಾ ಇದೆ ನಂಬರ್, ಅದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ರೈತರ ಡೀಟೇಲ್ಸ್ ಕೂಡ ಓಪನ್ ಆಗುತ್ತೆ. ಸ್ವಲ್ಪ ಸರ್ವರ್ ಸಮಸ್ಯೆ ಇರೋದ್ರಿಂದ ಇಲ್ಲಿ ಲೋಡ್ ತೆಗೆದುಕೊಳ್ಳುತ್ತದೆ. ನೋಡ್ಬೋದು ಇಲ್ಲಿ ಕೆಳಗಡೆ ರೈತರದು ಹೆಸರು ಎಲ್ಲ ಕೂಡ ಇಲ್ಲಿ ಶೋ ಆಗ್ತಾ ಇರುವಂಥದ್ದು. ಇಲ್ಲಿ ಕ್ಲಿಕ್ ಮಾಡಿದರೆ ಇನ್ನೂ ಇದು ಅಪ್ಡೇಟ್ ಆಗುವಂಥದ್ದು. ಇಲ್ಲಿ ಸರ್ವರ್ ಇಲ್ಲ ಅಂತ ನಮಗೆ ತೋರಿಸ್ತಾ ಇರುವಂಥ ಮಾಹಿತಿ. ಇಲ್ಲಿ ರೈತರ ID ಕೂಡ ರಿಕ್ವೆಸ್ಟ್ ID ಏನಿದೆ ಅದು ತೋರಿಸ್ತದೆ, ಮತ್ತು ಬೆನಿಫಿಷರಿ ನೇಮ್ ಕೂಡ ಇಲ್ಲಿ ತೋರಿಸ್ತದೆ ಸ್ನೇಹಿತರೆ. ಈ ರೀತಿಯಾಗಿ ನೀವು ಒಂದು ಮಾಹಿತಿ ತಿಳ್ಕೊಳ್ಬೋದು ಸ್ನೇಹಿತರೆ. ಇದು ಬೆಳಗಾವಿ ಡಿಸ್ಟಿಕ್ಕಿನ ರೈತರಿಗೆ ಮಾತ್ರ. ಮತ್ತು ಮುಂದಿನ ಒಂದು ಎಲ್ಲ ಜಿಲ್ಲೆಯ ಮಾಹಿತಿ ಇದು ಕೂಡ ತಿಳಿಸಿಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡೋಕ್ಕಾಗಿ ತುಂಬ ಧನ್ಯವಾದಗಳು.